ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ ಜಾತಿ ಒಡೆಯುವಂತ ಉದ್ದೇಶ ಸರ್ಕಾರಕ್ಕಿಲ್ಲ. ಅನಗತ್ಯ ಗೊಂದಲ ಸೃಷ್ಟಿ ಮಾಡಬಾರ್ದು. ಇಲ್ಲಿ ಜಾತಿ ಧರ್ಮಗಳನ್ನ ಒಡೆಯೋ ಕೆಲಸವನ್ನ ನಾವು ಮಾಡೋದಕ್ಕೆ ಹೊರಟಿಲ್ಲ. ಅನಗತ್ಯ ಗೊಂದಲ ಸೃಷ್ಟಿ ಮಾಡೋದನ್ನ ಬಿಟ್ಬಿಡಿ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯ ಅನುಕೂಲಕ್ಕಾಗಿ ಈ ರೀತಿ ಆರೋಪಗಳನ್ನ ಮಾಡ್ತಿದ್ದಾರೆ. ವೈಯಕ್ತಿಕ ಸಾಧನೆಗಾಗಿ ಮಾಡಿರುವಂತ ಆರೋಪಗಳು ಅಷ್ಟೇ ಇವು, ಇದರಲ್ಲಿ ಹುರುಳಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಉದ್ದೇಶ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನ ಕೊಡಿಸೋದಷ್ಟೇ. ಧರ್ಮ ಜಾತಿಗಳನ್ನ ಒಡೆಯೋ ಕೆಲಸವನ್ನ ಸರ್ಕಾರ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಅನಗತ್ಯ ಗೊಂದಲ ಸೃಷ್ಟಿ ಮಾಡೋದನ್ನ ಬಿಟ್ಬಿಡಿ ಅಂತ ಕಾನೂನು ಹಾಗೂ ಸಂಸದೀಯ ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಸೂಕ್ಷ್ಮ ವಿಚಾರಗಳನ್ನು ಅನವಶ್ಯಕ ರಾಜಕೀಯ ವಸ್ತುಗಳನ್ನಾಗಿ ಯಾರು ಮಾಡ್ಕೊಳ್ಬಾರ್ದು. ಯಾಕಂದರೆ ಸಮಾಜದಲ್ಲಿ ಒಂದು ಶಿಸ್ತು, ಸಂಯಮ, ಸೂಕ್ಷ್ಮತೆ, ನಮ್ಮ ಭಾಗದಲ್ಲಂತೂ ಬಹಿರಂಗವಾಗಿ ಜಾತಿ ವಾಚಕ ಮಾತನಾಡೋದೇ ಸರಿಯಾದದ್ದಲ್ಲ, ಸೌಜನ್ಯಕ್ಕೆ ವ್ಯತಿರಿಕ್ತವಾದದ್ದು ಅಂತ ಅನ್ನುವ ಆ ವಾತಾವರಣದಲ್ಲಿದ್ದವ್ರು ನಾವು. ಆದ್ದರಿಂದ ಇದೊಂದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಸಂಬಂಧಪಟ್ಟಂಥ ಸಚಿವರು ಅಥವಾ ಆಯೋಗದವರು ತಮಗೆ ಮಾತಾಡ್ತಾರೆ. ಧರ್ಮ ಒಡೆಯೋ ಕೆಲಸ, ಜಾತಿ ಒಡೆಯೋ ಕೆಲಸ, ಅದನ್ನು ಹೆಚ್ಚು ಮಾಡುವಂಥ ಉದ್ದೇಶ ನಮ್ಮ ಸರ್ಕಾರಕ್ಕೆ ಇಲ್ಲ. ಸರ್ವರಿಗೂ ನ್ಯಾಯ ಸಿಗಬೇಕು. ಸಾಮಾಜಿಕ ನ್ಯಾಯವನ್ನು ಸಮಾಜದಲ್ಲಿ ನಾವು ಕೊಡಿಸ್ಬೇಕು. ಇದು ನಮ್ಮ ಸರ್ಕಾರದ ಉದ್ದೇಶ. ರಾಜಕೀಯ ಅನುಕೂಲಕ್ಕಾಗಿ ಯಾರೇನೋ ಆರೋಪಗಳನ್ನು ಮಾಡಿದರೆ ಅವು ರಾಜಕೀಯ ಆರೋಪಗಳೇ ಹೊರತು ಅವರ